ಈ ವರ್ಷದ ಮೊದಲ ಅಮಾವಾಸ್ಯೆ ತುಂಬಾ ವಿಶೇಷವಾಗಿದೆ. ಯಾಕಂದ್ರೆ 144 ವರ್ಷಗಳ ಬಳಿಕ ಮಹಾ ಕುಂಭಮೇಳ ನಡೀತಿದೆ. ಯಾರೆಲ್ಲ ಕುಂಭಮೇಳದಲ್ಲಿ ಶಾಹಿ ಸ್ನಾನ ಮಾಡ್ತಾರೋ ಅವರಿಗೆ ಮೋಕ್ಷ ಲಭಿಸುತ್ತೆ ಎಂಬ ನಂಬಿಕೆ ಇದೆ. ಈ ವರ್ಷ ಮೊದಲ ಅಮಾವಾಸ್ಯೆ ಜನವರಿ 28 ಸಂಜೆ 7:29ಕ್ಕೆ ಪ್ರಾರಂಭವಾದರೆ ಜನವರಿ 29 ಸಂಜೆ 6:25ಕ್ಕೆ ಕೊನೆಗೊಳ್ಳುತ್ತೆ. ಇದೇ ದಿನ ಮಹಾಕುಂಭದ ಎರಡನೇ ಶಾಹಿ ಸ್ನಾನ ಪ್ರಯಾಗ್ರಾಜ್ನಲ್ಲಿ ನಡೆಯಲಿದೆ. ಮಹಾಕುಂಭದ ಶಾಹಿ ಸ್ನಾನದ ದಿನವೇ ಮೌನಿ ಅಮಾವಾಸ್ಯೆ ಇರೋದ್ರಿಂದ ಈ ಸ್ನಾನವನ್ನ ಮೌನಿ ಅಮಾವಾಸ್ಯೆ ಸ್ನಾನ ಅಂತಲೂ ಕರೆಯಲಾಗುತ್ತೆ. ಜನವರಿ 29ರ ಬೆಳಿಗ್ಗೆಯಿಂದ ರಾತ್ರಿ 8:55ರವರೆಗಿನ ಸಮಯವನ್ನ ಸಿದ್ಧಿ ಯೋಗ ಸಮಯವೆಂದು ಪರಿಗಣಿಸಲಾಗಿದ್ದು, ಈ ಯೋಗದಲ್ಲಿ ಮಾಡಿದ ಸ್ನಾನ, ದಾನ ಮತ್ತು ತರ್ಪಣದ ಸದ್ಗುಣವು ಅನೇಕ ಪಟ್ಟು ಹೆಚ್ಚಾಗಲಿದೆ. ಈ ಯೋಗದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದು ಮತ್ತು ಪೂರ್ವಜರಿಗೆ ತರ್ಪಣವನ್ನ ಅರ್ಪಿಸೋದು ಪಿತೃದೋಷವನ್ನ ತೆಗೆದುಹಾಕುತ್ತೆ ಮತ್ತು ಮನೆಯಲ್ಲಿ ಸಂತೋಷ ಸಮೃದ್ಧಿ ತರುತ್ತೆ. ಒಂದ್ ವೇಳೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಆಗದೇ ಇದ್ರೆ ಗಂಗಾ ಜಲವನ್ನ ಮನೆಯ ನೀರಿನೊಂದಿಗೆ ಬೆರೆಸಿ ಮನೆಯಲ್ಲೇ ಸ್ನಾನ ಮಾಡಿ. ಸ್ನಾನದ ನಂತರ ದಕ್ಷಿಣಕ್ಕೆ ಮುಖ ಮಾಡಿ ಮತ್ತು ಪಿತೃಗಳಿಗೆ ತರ್ಪಣವನ್ನ ಅರ್ಪಿಸಿ. ಎಳ್ಳು, ಆಹಾರ ಧಾನ್ಯಗಳು ಮತ್ತು ಬಟ್ಟೆಗಳನ್ನ ದಾನ ಮಾಡಿ. ವಿಷ್ಣು ಮತ್ತು ಶಿವನನ್ನ ಪೂಜಿಸಿ ಹಾಗೂ ಈ ದಿನ ಸಾತ್ವಿಕ ಆಹಾರವನ್ನ ಸೇವಿಸಿ.